ನೋಡಿ ಅಣ್ಣ, ಒರಿಜಿನಲ್ ಡಾರ್ಫ್ ಅನ್ನೋಕ್ಕೆ ಇದೇ ಸಾಕ್ಷಿ. ಏನು ಗೊತ್ತಾ, ಈ ಥರ ಸ್ಟ್ರೈಟ್ ಬರಲ್ಲ. C/6 ಓಲ್ಡು ಸ್ಟ್ರೈಟ್ ಬರುತ್ತೆ, ಹೋಗ್ತಾ ಇರುತ್ತೆ. ಇದು ಹಂಗಲ್ಲ, ಅಲ್ಲೇ ಒಳಗೆ ಬಗ್ಗುತ್ತೆ. ಹಿಂಗೆ ರೆಕ್ಕೆ ಫಸ್ಲು ಬಂದಂಗೆ ಒಳಗೆ ರೆಕ್ಕೆ ಬಗ್ಗುತ್ತೆ. ನೋಡಿ ಮೇಗಡೆ ರೆಕ್ಕೆ ಬಂದಾಯಿತು, ಈ ರೆಕ್ಕೆ ಒಳಗೆ ಹೋಗ್ತಾ ಇರುತ್ತೆ. ಇದ್ರ ಮೇಲೆ ಮತ್ತೆ ನೆಕ್ಸ್ಟ್ ರೆಕ್ಕೆ ಬರ್ತಾ ಇರುತ್ತೆ. ನೋಡಿ ಎಲ್ಲ ಕಡೆನೂ ಅಷ್ಟೇ. ಇದೇ ಒರಿಜಿನಲ್ಲು ಡಾರ್ಫ್ ಅನ್ನೋದಕ್ಕೆ. ನೀವು ತಳಿ ಯಾವ ಥರ ಅನ್ನೋದಕ್ಕೆ ಗೆಣ್ಣು ನೋಡಿ ಎಷ್ಟು ತುಂಬ ಗೆಣ್ಣು. ಮಣಿ ಕಟ್ಟಿದೆಯಾ ಅನ್ನಂಗೆ ಕಾಯ್ಬಿಟ್ಟಿದೆ, ಮಣಿ ಕಟ್ಟಿರಬೇಕು ಅನ್ನಂಗೆ. ನೋಡಿ ಸುತ್ತ ನೋಡಿ, ಹಾಂ, ಎಲ್ಲ ಫಸಲು ಇದೇ ಥರ. ಇದೇನಪ್ಪ ಅಂದರೆ ಇದೇ ಮೇಯ್ನು ನಮಗೆ ಗೊತ್ತಾಗಬೇಕು ಅಂದರೆ ಈ ಥರ ಬಗ್ಗಬೇಕು ಗಿಡ. C/6 ಏನಾಗುತ್ತೆ, ಈ ಥರ ಲಾಂಗ್ ರೆಕ್ಕೆ ಬರುತ್ತೆ ಸ್ಟ್ರೈಟ್. ಆಮೇಲೆ ಇದು ಚಿಗುರು ಅರ್ಧ ಅಡಿಗೆ ಹೊಡಿಬೋದು, 10 ಇಂಚಿಗೆ, ಅಥವಾ ಮುಂದೆ 2 ರೆಕ್ಕೆ ಬಂದರೂ ಬರ್ಬೋದು. ಇದು ಹಂಗಲ್ಲ, ಇಲ್ಲಿ ಬಗ್ತು ಅಂದ್ಕೊಳ್ಳಿ ಇಲ್ಲಿ ರೆಕ್ಕೆ ಬಂದಾಗೋಯ್ತು. ಇದು ನೆಕ್ಸ್ಟಿನ ಬೀಡಿಗೆ. ಹೋದ ಸರ್ತಿನೂ ಇತ್ತು ನೋಡಿ, ಕಳೆದ ವರ್ಷನೂ ಚೆನ್ನಾಗೇ ಆಯಿತು. ಈ ಸರ್ತಿನೂ ಇದು. ಇದೇನು ತುಂಬ ವರ್ಷದ್ದಲ್ಲ, 4 ವರ್ಷದ ಗಿಡ, 4 ವರ್ಷದ ಗಿಡ. ನಾವು ಉದುರಿಸೋದು ಮತ್ತು ಹೂ ಉದುರಿಸ್ಬೇಕು, ರೆಸ್ಟ್ ತಗೊಬೇಕು, ಆ ಥರ ಏನು ಮಾಡಲಿಲ್ಲ. ಇದ್ದಿದ್ರಾಗೆ ನಾವು ಅದೇ ನಮಗೆ ಈ ತಳಿ ಹುಡುಕ್ಬೇಕು ಅಂತ ತುಂಬ ಎಲ್ಲೆಲ್ಲೋ ನಾನು ಹೋದೆ. ಆಮೇಲೆ ನಮ್ಮ ತಮ್ಮನ ಮಗ ಇದ್ದ, ನಾವು ಕೊಡ್ಲಿಪೇಟೆ ಅಲ್ಲಿ ಸೋಮವಾರಪೇಟೆ ಸೈಡ್ ಇದೆ ದೊಡ್ಡಪ್ಪ, ನಾನು ತಾಂಬಂಗೆ ಕೊಡ್ತೀನಿ ಅಂತ ಅವನೊಂದು ಹೋದ ಸತಿ ಅದೇ 300 ಸಸಿ ತಂದು ಕೊಟ್ಟಿದ್ದ. ಈ ಸರ್ತಿ 1 kg ಬೇಳೆನೇ ತಂದು ಕೊಟ್ಟಿದ್ದ, 1 kg ಬೇಳೆ ತಂದು ಕೊಟ್ಟಿದ್ದಾನೆ. ಅದ್ರಾಗೆ ನಾನು ಒಂದು 1 kg ನನಗೆ ಒರಿಜಿನಲ್ ಗಿಡ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. 800 ಸಸಿ ಮಾತ್ರ ಮಾಡ್ಕೊಂಡಿದ್ದೀನಿ. ಚಿಕ್ಕಕ್ಕಿರೋದು ಅಥವಾ ಬೇರೆ ಥರ ಯಾವ್ದಾದ್ರು ನನಗೆ ಇದು ಬೇಡ ಅನಿಸಿದ್ದು ತೆಗೆದಿಟ್ಬಿಟ್ಟಿದ್ದೀನಿ. 800 ಸಸಿ ಈ ಸತಿ ಪ್ಯೂರ್ ಮಾಡಿದ್ದೀನಿ. ಅದು 800 ಸಸಿನೇ ಒಂದು ಕುಟುಂಬ ಸಾಕುವಷ್ಟು ಕಾಫಿ ಬೇಕಾದ್ರೆ ಬೆಳಿಬೋದು ಅಷ್ಟೇ. ಕೊಟ್ಟಿಗೆ ಗೊಬ್ಬರ, ನೀರು, ಇದಕ್ಕೆ ನೀಟಾಗಿ ಎಷ್ಟು ನಾವು ತಾಕತ್ತು ಮಾಡ್ತೀವಿ ಅಷ್ಟು ಕಾಫಿ ಬರುತ್ತೆ.